ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಒಂದು ಡಿಫ್ರೆಂಟ್ ಆಗಿರುವಂಥ ನ್ಯೂ ಕ್ರೋಶಾ ಕುಚ್ಚು ಡಿಸೈನ್ನ ಹೇಳ್ಕೊಡ್ತೀನಿ. ಮೊದಲು ನಾವು ಅದಕ್ಕೆ 6 ಎಳೆ ಆರೆಂಜ್ ಕಲರ್ ದಾರವನ್ನು ತಗೊಳ್ಳೋಣ. ನಾಟು ಬ್ಯಾಕ್ ಸೈಡ್ಗೆ ಬರೋ ಥರ ಒಂದು ಲಾಕನ್ನು ಹಾಕ್ಕೊಳ್ಳೋಣ. ನಂತರ ಚೈನನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 3 ಚೈನನ್ನು ಹಾಕ್ಕೊಂಡು ನಂತರ ನಾನಿಲ್ಲಿ ಸೂಜಿ ಮೇಲೆ 2 ಟೈಮ್ ದಾರವನ್ನು ತಗೊಂಡಿದ್ದೀನಿ. ಅಂದರೆ ಒಂದು ತ್ರಿಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಪಕ್ಕದಲ್ಲೇ ಲಾಕ್ ಮಾಡಿದ ನಂತರ 2 ಚೈನ್ನ ಪಕ್ಕದಲ್ಲಿ ಒಂದು ತ್ರಿಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಅಂದರೆ 2ರಲ್ಲಿ 1 ಮತ್ತೆ 2ರಲ್ಲಿ 1 ಮತ್ತೆ 2ರಲ್ಲಿ 1 ಅಂತ 3 ಟೈಮ್ ಲಾಕನ್ನು ಮಾಡ್ಕೊಳ್ಳೋಣ. ತ್ರಿಬಲ್ ಕ್ರೋಶ ಆಗಿದ ನಂತರ ಚೈನನ್ನು ಹಾಕ್ಕೊಳ್ಳೋಣ ಅದ್ರ ಮೇಲೇನೆ. ಸೊ ನಾನಿಲ್ಲಿ 5 ಚೈನನ್ನು ಹಾಕ್ಕೊತಾ ಇದ್ದೀನಿ. 5 ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ 2 ಟೈಮ್ ದಾರವನ್ನು ತಗೊಂಡು 5 ಚೈನ್ನ ಡಿಸ್ಟೆನ್ಸ್ಗೆ ನಾವು ಸರಿಯಾಗಿ ಮತ್ತೆ ಒಂದು ತ್ರಿಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. 5 ಚೈನ್ನ ಹಾಕ್ಕೊಂಡು 5 ಚೈನ್ನ ಡಿಸ್ಟೆನ್ಸ್ಗೆ ನಾವು ಬೇಸ್ ಲೈನ್ಗೆ ಲೇಸ್ಗೆ ಒಂದು ತ್ರಿಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಅಂದರೆ ತ್ರಿಬಲ್ ಕ್ರೋಶದ ಮೂಲಕ ಒಂದು ಕಂಬವನ್ನು ಹಾಕ್ಕೊಳ್ಳೋಣ. ಸೊ ತ್ರಿಬಲ್ ಕ್ರೋಶವನ್ನು ಹಾಕಿದ ನಂತರ ನೋಡಿ ಮತ್ತೆ ಸೂಜಿ ಮೇಲೆ 2 ಟೈಮ್ ದಾರವನ್ನು ತಗೊಳ್ಳೋಣ. ಅಂದರೆ ಮತ್ತೆ ಇನ್ನೊಂದು ತ್ರಿಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಅಂದರೆ ಇಲ್ಲಿ ನಾವು ಬೇಸ್ ಲೈನಲ್ಲಿ 2 ತ್ರಿಬಲ್ ಕ್ರೋಶವನ್ನು ಮಾಡ್ಕೊತೀವಿ. ಸೊ 2 ತ್ರಿಬಲ್ ಕ್ರೋಶ ಆಗಿದ ನಂತರ ನೋಡ್ಕೊಳ್ಳಿ ಫ್ರೆಂಡ್ಸ್, ತುಂಬಾ ಈಸಿ ಅಂತಲೇ ಹೇಳ್ಬೋದು. ಬೇಸ್ ಲೈನಲ್ಲಿ ನಿಮಗೆ ಕನ್ಫ್ಯೂಷನ್ ಇರೋದಿಲ್ಲ. ನಂತರ ಮತ್ತೆ 5 ಚೈನನ್ನು ಹಾಕ್ಕೊಳ್ಳೋಣ. 5 ಚೈನ್ ಹಾಕಿದ ನಂತರ ಸೂಜಿ ಮೇಲೆ 2 ಟೈಮ್ ದಾರವನ್ನು ತಗೊಳ್ಳೋಣ. ಮತ್ತೆ ಇನ್ನೊಂದು 5 ಚೈನ್ ಡಿಸ್ಟೆನ್ಸ್ಗೆ ಸರಿಯಾಗಿ ಮತ್ತೆ ಒಂದು ತ್ರಿಬಲ್ ಕ್ರೋಶೆಯನ್ನು ಮಾಡ್ಕೊಳ್ಳೋಣ. ಇದೇ ರೀತಿ ನಾವು ಬೇಸ್ ಲೈನಲ್ಲಿ 2 ತ್ರಿಬಲ್ ಕ್ರೋಶೆ, 5 ಚೈನ್ ಮತ್ತೆ 5 ಚೈನ್ ಡಿಸ್ಟೆನ್ಸ್ಗೆ ಮತ್ತೆ 2 ತ್ರಿಬಲ್ ಕ್ರೋಶೆ. ಇದೇ ರೀತಿ ಕಂಪ್ಲೀಟ್ ಆಗಿ ಬೇಸ್ ಲೈನ್ ಹೀಗೆ ಮಾಡ್ಕೊತಾ ಹೋಗಬೇಕು. ಸೊ ಇಲ್ಲಿ 2 ತ್ರಿಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನಾವು ಕಂಪ್ಲೀಟ್ ಆಗಿ ಬೇಸ್ ಲೈನ್ ಫುಲ್ ರೆಡಿ ಮಾಡ್ಕೊತಾ ಹೋಗಬೇಕು ಫ್ರೆಂಡ್ಸ್. ತುಂಬಾನೇ ಈಸಿ ಇದು. ನೋಡಿದ್ರಲ್ಲ, ಬೇಸ್ ಲೈನ್ ರೆಡಿ ಆಗಿದೆ. 2 ತ್ರಿಬಲ್ ಕ್ರೋಶೆ ಮಧ್ಯದಲ್ಲಿ 5 ಚೈನ್ ಡಿಸ್ಟೆನ್ಸ್ ಅಲ್ಲಿ ಪ್ರತಿಯೊಂದು ನಾವು ತ್ರಿಬಲ್ ಕ್ರೋಶೆನ 2 ತ್ರಿಬಲ್ ಕ್ರೋಶೆನ ಹಾಕೊಂಡು ಬೇಸ್ ಲೈನ್ ರೆಡಿ ಆಗಿದೆ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ನಲ್ಲೂ ಅಷ್ಟೇ ನಾವು 2 ತ್ರಿಬಲ್ ಕ್ರೋಶೆ ಹಾಕೊಂಡಿದ್ವಲ್ಲ, ಮಧ್ಯದಲ್ಲಿ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಸೇಫ್ಟಿಗೆ ಅಂತ ಇನ್ನೊಂದು 2 ಲಾಕನ್ನು ಮಾಡ್ಕೊತಾ ಇದ್ದೀನಿ. ಒಂದು ಲಾಕ್ ಆಗಿದ ನಂತರ ಅದೇ ಜಾಗದಲ್ಲಿ ಮತ್ತೆ ಇನ್ನೊಂದು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ನೋಡ್ಕೊಳ್ಳಿ ಫ್ರೆಂಡ್ಸ್, ತುಂಬಾನೇ ಇದು ಈಸಿ ಮತ್ತೆ ಡಿಫ್ರೆಂಟ್ ಲುಕ್ಕನ್ನು ಕೊಡುತ್ತೆ ಅಂತ ಹೇಳಿದ್ನಲ್ಲ. ಸೊ ಆ 5 ಚೈನ್ನ ಒಳಗಡೆ ನಾವು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸೂಜಿ ಮೇಲೆ ಅಲ್ಲಿಂದಲೇ 1 ಟೈಮ್ ದಾರವನ್ನು ತಗೊಂಡು 5 ಚೈನ್ನ ಒಳಗಡೆ ಎಷ್ಟು ಡಬಲ್ ಕ್ರೋಶೆ ಫಿಲ್ ಆಗುತ್ತೆ ಅಷ್ಟು ನಾವು ಡಬಲ್ ಕ್ರೋಶೆಯನ್ನು ಮಾಡ್ಕೊತಾ ಹೋಗಬೇಕು. ನಾನಿಲ್ಲಿ ಸ್ಟಾರ್ಟಿಂಗ್ನಲ್ಲಿ 6 ಡಬಲ್ ಕ್ರೋಶೆಯನ್ನು ಮಾಡ್ಕೊಂಡಿದ್ದೀನಿ. ಸೊ 6 ಡಬಲ್ ಕ್ರೋಶೆನ 2ರಲ್ಲಿ 1 ಮತ್ತೆ 2ರಲ್ಲಿ 1 ಅಂತ ನಾವು 2 ಸರಿ ಲಾಕನ್ನು ಮಾಡ್ಕೋಬೇಕು. ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಂಡು 6 ಡಬಲ್ ಕ್ರೋಶೆನ ನಾನಿಲ್ಲಿ 5 ಚೈನ್ನ ಮೇಲೆ ಸ್ಟಾರ್ಟಿಂಗ್ನಲ್ಲಿ ಮೊದಲು 6 ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ನಂತರ ದಾರವನ್ನು ಮೇಲ್ಭಾಗ ಮಾಡಿ ಒಂದು ಮೀಡಿಯಂ ಸೈಜ್ ರೌಂಡ್ ಬೀಡ್ ಡಿಸೈನ್ ಬೀಡನ್ನು ತಗೊಂಡಿದ್ದೀನಿ. ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡನ್ನು ಲಾಕನ್ನು ಸಹ ಮಾಡ್ಕೊಳ್ಳೋಣ. ಬೀಡ್ ಇನ್ಸರ್ಟ್ ಮಾಡಿದ ನಂತರ ಸೂಜಿ ಮೇಲೆ ಒಂದು ಲಾಕ್ ಮಾಡಿದ ನಂತರ ಸೂಜಿ ಮೇಲೆ ಅಲ್ಲಿಂದಲೇ 1 ಟೈಮ್ ಮತ್ತೆ ದಾರವನ್ನು ತಗೊಂಡು ಮತ್ತೆ ನಾನು ಮೊದಲಿನಲ್ಲಿ 6 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದಲ್ಲ, ಮತ್ತೆ ಉಳಿದ ಇನ್ನು 6 ಡಬಲ್ ಕ್ರೋಶೆಯನ್ನು ಹಾಗೇನೆ ಕಂಟಿನ್ಯೂ ಮಾಡ್ಕೊಳ್ಳೋಣ ನಾವು. ಸೊ ಇಲ್ಲಿ 6 ಮತ್ತೆ ಮಧ್ಯದಲ್ಲಿ 1 ಬೀಡು ಮತ್ತೆ 6 ಡಬಲ್ ಕ್ರೋಶೆ ಮಾಡಿದ್ದಾಗಿದೆ ಫ್ರೆಂಡ್ಸ್. ಈ ರೀತಿ ಕಾಣಿಸ್ತಾ ಇದೆ. ಅದನ್ನ ನಾವು ನೋಡಿ ಪಕ್ಕದಲ್ಲಿರುವಂಥ ಅಲ್ಲಿಂದಲೇ ನಾವು ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಳ್ಳೋಣ. ದಾರವನ್ನು ತಗೊಂಡು ನಾನಿಲ್ಲಿ ಅದ್ರ ಪಕ್ಕದಲ್ಲಿ 2 ಡಬಲ್ ಕ್ರೋಶೆ, 2 ನಾನು ತ್ರಿಬಲ್ ಕ್ರೋಶೆ ಮಾಡ್ಕೊಂಡಿದ್ದಲ್ಲ, ಅದರಲ್ಲಿ ಎಂಡಿಂಗ್ನಲ್ಲಿ ಮಾಡಿರುವಂತಹ ತ್ರಿಬಲ್ ಕ್ರೋಶೆ ಒಳಗಡೆ ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಂಡು ಆ ತ್ರಿಬಲ್ ಕ್ರೋಶೆಗೆ ಎಷ್ಟು ನಮಗೆ ಚೈನ್ ಇಡ್ಸುತ್ತೆ ಅಷ್ಟನ್ನು ನಾವು ಹಾಕ್ಕೊಂತ ಹೋಗಬೇಕು. ನಾನಿಲ್ಲಿ 8 ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ. ನಂತರ ಅದ್ರ ಪಕ್ಕದಲ್ಲಿರುವಂತಹ ನೆಕ್ಸ್ಟ್ ಮಾಡಿದ್ನಲ್ಲ, ಸ್ಟಾರ್ಟಿಂಗ್ನಲ್ಲಿ ಮಾಡ್ಕೊಂಡಿದ್ದ ತ್ರಿಬಲ್ ಕ್ರೋಶೆ ಒಳಗಡೆ ಮತ್ತೆ ಉಳಿದ ಇನ್ನು 8 ತ್ರಿಬಲ್ ಕ್ರೋಶೆನ ಟರ್ನ್ ಮಾಡ್ಕೊಂಡು ಹಾಗೆ ಮಾಡ್ಬೋದು. ಆ ರೀತಿ ಮಾಡೋದ್ರಿಂದ ಅದು ಡಿಸೈನು ತ್ರಿಬಲ್ ಕ್ರೋಶೆ ಬಂದ್ಬಿಟ್ಟು ಡಬಲ್ ಕ್ರೋಶೆ ಬಂದ್ಬಿಟ್ಟು ಟ್ವಿಸ್ಟ್ ಆಗಿ ಕಾಣಿಸುತ್ತೆ. ಸೊ ಅದರೊಳಗಡೆ ನಾವು ತ್ರಿಬಲ್ ಕ್ರೋಶೆ ಮಾಡಿದ್ವಲ್ಲ 2 ಕಂಬ, ಅದು ಕಂಬದ ಒಳಗಡೆ ನಾವು ಮೊದಲನೇ ಕಂಬಕ್ಕೆ 8 ಡಬಲ್ ಕ್ರೋಶ, ನಂತರ ಅದರ ಪಕ್ಕದಲ್ಲಿರೋ ಕಂಬದಕ್ಕೆ 8 ಡಬಲ್ ಕ್ರೋಶ. ನೋಡಿ ಈ ರೀತಿ ಸೀದಾ ಇಟ್ಕೊಂಡಾಗ ಈ ರೀತಿ ಟ್ವಿಸ್ಟ್ ಆಗಿ ಕಾಣಿಸುತ್ತೆ. ಸೊ ಇದನ್ನೇ ನಾನು ಯೂನಿಕ್ ಡಿಸೈನ್ ಅಂತ ಹೇಳಿದ್ದು. ನಂತರ ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಂಡು ಪಕ್ಕದಲ್ಲಿರುವಂಥ 5 ಚೈನ್ನ ಒಳಗಡೆ ಮತ್ತೆ ನಾವು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಅಂದರೆ 6 ಡಬಲ್ ಕ್ರೋಶೆನ ಮಾಡಿಕೊಂಡು ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿದ ನಂತರ ಮತ್ತೆ ಉಳಿದ ಇನ್ನು 6 ಡಬಲ್ ಕ್ರೋಶೆನ ಇದೇ ರೀತಿ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು ಫ್ರೆಂಡ್ಸ್. ತುಂಬಾನೇ ಈಸಿ. ಮತ್ತೆ ಈ ಡಿಸೈನ್ನ ಹೇಗೆ ಟ್ವಿಸ್ಟ್ ತೊಗೊಳೋದು ಅಂತ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಮಾಡಿದ ನಂತರ ಮತ್ತೆ ಡಿಸೈನ್ ಈ ರೀತಿ ಟ್ವಿಸ್ಟ್ ಆಗಿರೋದು ರೆಡಿ ಆಗಿದೆ.
ಯುನಿಕ್ ಡಿಸೈನ್. ಮತ್ತೆ ಅಲ್ಲಿಂದಲೇ ಸೂಜಿ ಮೇಲೆ ಈ ರೀತಿ ನಾವು ಡಬಲ್ ಕ್ರೋಶೆ ಮಾಡಿದ ನಂತರ ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಂಡು ಈಗ ನಾವು 2 ತ್ರಿಬಲ್ ಕ್ರೋಶೆ ಅಂದ್ರೆ ಕಂಬಗಳನ್ನ ಮಾಡ್ಕೊಂಡಿದ್ವಲ್ಲ, ಅದರಲ್ಲಿ ಕೊನೆ ಕಂಬಕ್ಕೆ ನಾವು ಈ ರೀತಿ ಕ್ರಾಸ್ ಆಗಿ ಇಟ್ಕೊಳ್ಳೋಣ. ಕಂಬದ ಒಳಗಡೆ ನಾವು ಡಬಲ್ ಕ್ರೋಶೆಯನ್ನ ಮಾಡ್ಕೊಳ್ಳೋಣ. 2 ಕಂಬ ಹಾಕಿದ್ವಲ್ಲ ತ್ರಿಬಲ್ ಕ್ರೋಶೆನಲ್ಲಿ, ಅದರ ಒಳಗಡೆ ಮೊದಲನೇ ಕಂಬಕ್ಕೆ ಲೆಫ್ಟ್ ಸೈಡ್ ನಲ್ಲಿರೋ ಕಂಬದ ಒಳಗಡೆ 8 ಡಬಲ್ ಕ್ರೋಶೆಯನ್ನ ಮಾಡ್ಕೋಬೇಕು. 8 ಡಬಲ್ ಕ್ರೋಶೆ ಆಗಿದ ನಂತರ ಮತ್ತೆ ಈಗ ಪಕ್ಕದಲ್ಲಿರುವಂಥ ಟರ್ನ್ ಮಾಡ್ಕೊಳ್ಳೋಣ. ಹಾಗೆಯೇ ಲೇಸ್ನ ಟರ್ನ್ ಮಾಡಿಕೊಂಡು ಮತ್ತೆ ಅದ್ರ ಪಕ್ಕದಲ್ಲಿ ಸ್ಟಾರ್ಟಿಂಗ್ನಲ್ಲಿ ನಾವು ಹಾಕ್ಕೊಂಡಿದ್ವಲ್ಲ ಅದ್ರ ಒಳಗಡೆ 2 ಕಂಬ ಹಾಕ್ಕೊಂಡಿದ್ವಿ. ಎಂಡಿಂಗ್ನಲ್ಲಿರೋ ಕಂಬಕ್ಕೆ ಮೊದಲು ಹಾಕ್ಕೊಂಡ್ವಿ. ನೆಕ್ಸ್ಟ್ ಅದ್ರ ಪಕ್ಕದಲ್ಲಿರುವಂಥ ಕಂಬದ ಒಳಗಡೆ ನಾವು ಮತ್ತೆ 8 ಡಬಲ್ ಕ್ರೋಶೆಯನ್ನು ಹಾಕ್ಕೋಬೇಕು. ಇಲ್ಲಿ ನಾವು ಕಂಪ್ಲೀಟ್ ಹೋಲ್ ಡಿಸೈನ್ ಬಂದ್ಬಿಟ್ಟು ಡಬಲ್ ಕ್ರೋಶೆನಲ್ಲೇ ಕಂಪ್ಲೀಟ್ ಆಗಿ ಮುಗಿಸ್ತೀವಿ ಫ್ರೆಂಡ್ಸ್. ಸೊ ಈ ರೀತಿ ಮಾಡಿದ ನಂತರ ಮತ್ತೆ ನೋಡಿ ಟ್ವಿಸ್ಟ್ ಆಗಿರುವಂಥ ಒಂದು ಡಿಸೈನ್ ರೆಡಿ ಆಗಿದೆ. ತುಂಬ ಕ್ಯೂಟಾಗಿ ಕಾಣಿಸುತ್ತಲ್ವ. ಇದು ನಾವು ಹೋಲ್ ಸ್ಯಾರಿಗೆ ಹಾಕೋದ್ರಂತೂ ತುಂಬಾ ರಿಚ್ ಲುಕ್ಕನ್ನು ಕೊಡುತ್ತೆ. ಇಲ್ಲಿ ನಾವು ಕುಚ್ಚನ್ನು ಸಹ ಹಾಕೋದಿಲ್ಲ, ವಿತೌಟ್ ಕುಚ್ಚು ಡಿಸೈನ್ ಅಂತ ಹೇಳ್ಬೋದು. ಸೊ ನಂತರ ನಾವು ಅಲ್ಲಿ ಲಾಕನ್ನು ಮಾಡೋದಿಲ್ಲ, ಡೈರೆಕ್ಟಾಗಿ ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಂಡು 5 ಚೈನ್ನ ಒಳಗಡೆ ಡಬಲ್ ಕ್ರೋಶೆಯನ್ನು ಕಂಪ್ಲೀಟಾಗಿ ಅದೇ ರೀತಿ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಅಂದರೆ ಮತ್ತೆ 6 ಡಬಲ್ ಕ್ರೋಶೆ ತಗೋಬೇಕು, ಬೀಡನ್ನು ಇನ್ಸರ್ಟ್ ಮಾಡ್ಕೋಬೇಕು, ಮತ್ತೆ ಉಳಿದ ಇನ್ನು 6 ಡಬಲ್ ಕ್ರೋಶೆಯನ್ನು ಮಾಡ್ತಾ ಹೋಗಬೇಕು. ಅಂದರೆ ಆರ್ಚನ್ನು ಆ 5 ಚೈನ್ನ ಒಳಗಡೆ 6 + 1 ಬೀಡ್ ಮತ್ತೆ 6 ಒಟ್ಟು 12 ಡಬಲ್ ಕ್ರೋಶೆ ಮಿಡಲ್ನಲ್ಲಿ ಬೀಡನ್ನು ಹಾಕ್ಕೊಂಡು ನಾವಿಲ್ಲಿ ಆರ್ಚನ್ನು ಮಾಡ್ಕೊತೀವಿ. ಮತ್ತೆ ಹಾಗೆ ಕಂಟಿನ್ಯೂ ಮಾಡ್ಕೊತಾ ಹೋಗೋಣ. ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಂಡು ಹಾಗೆ ನಾವು ಡಿಸೈನ್ನ ನಾವು 2 ತ್ರಿಬಲ್ ಕ್ರೋಶೆ ಮಾಡ್ಕೊಂಡಿದ್ವಲ್ಲ, ಪ್ರತಿಯೊಂದು 2 ತ್ರಿಬಲ್ ಕ್ರೋಶೆ ಒಳಗಡೆ ನಾವು 8 + 8 16 ಡಬಲ್ ಕ್ರೋಶೆ ಹಾಕೋದ್ರ ಮೂಲಕ ಒಂದು ಟ್ವಿಸ್ಟ್ ರೀತಿ ಅದು ಟರ್ನ್ ಆಗುತ್ತೆ ಡಿಸೈನು. ಸೊ ಇದೇ ರೀತಿ ಹೋಲ್ ಡಿಸೈನ್ನ ಹೀಗೇನೆ ನಾವು ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಹೋಲ್ ಸ್ಯಾರಿಗಾದ್ರೂ ಅಷ್ಟೇ ಫ್ರೆಂಡ್ಸ್, ತುಂಬಾ ಈಸಿ. ನಿಮಗೆ ಈ ಡಿಸೈನ್ ಕನ್ಫ್ಯೂಸೇ ಆಗೋದಿಲ್ಲ ಅಂತ ಹೇಳ್ಬೋದು. ತುಂಬಾ ಈಸಿ, ಅಷ್ಟು ಸುಲಭವಾಗಿ ಈ ಡಿಸೈನ್ ರೆಡಿ ಆಗುತ್ತೆ. ಸೊ ಈ ರೀತಿ ಡಿಸೈನ್ ರೆಡಿ ಆಗಿದೆ. ಇದು ಹೋಲ್ ಡಿಸೈನ್ ಸ್ಯಾರಿಗೆ ಹಾಕೋದ್ರೂ ಅಷ್ಟೇ ತುಂಬ ರಿಚ್ ಆಗಿ ಕಾಣುತ್ತೆ. ಇದೇ ರೀತಿ ಕಂಪ್ಲೀಟ್ ಆಗಿ ರೆಡಿ ಆದ್ಮೇಲೆ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಯುನಿಕ್ ಆಗಿರುವಂತಹ ಒಂದು ಕ್ರೋಶಾ ಕುಚ್ಚು ಡಿಸೈನ್ ರೆಡಿ ಆಗಿದೆ. ಇದಕ್ಕೆ ನಾವು ಕುಚ್ಚನ್ನು ಹಾಕೋದಿಲ್ಲ. ನಾನು ಮೇಲೆ ಬೀಡ್ ಹಾಕಿದ್ದೀನಲ್ಲ, ಟ್ವಿಸ್ಟಿಂಗ್ ನಲ್ಲೂ ನೀವು ಬೀಡನ್ನು ಹಾಗೆ ನೀಡಲ್ನಲ್ಲಿ ಹಾಗೇನೆ ನೀವು ಹಾಕೋಬಹುದು, ಪೋಣಿಸ್ಕೋಬಹುದು. ಅಲ್ಲೂ ಸಹ ಟ್ವಿಸ್ಟರ್ ಡಿಸೈನ್ ಒಳಗಡೆನೂ ಸಹ ನೀಡಲ್ ನಾವು ಒಂದು ಬೀಡನ್ನು ಹಾಕೋಬಹುದು. ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಇಲ್ಲ ನಮಗೆ ಬೀಡ್ ಬೇಡ, ಒಂದು ಸೈಡ್ ಮಾತ್ರ ಸಾಕು ಅಂದರೆ ಈ ರೀತಿನೂ ಸಹ ಹಾಗೇನೆ ಬಿಟ್ಕೋಬಹುದು. ತುಂಬ ಕ್ಯೂಟ್ ಆಗಿರುವಂತಹ ಯುನಿಕ್ ಡಿಸೈನ್, ಡಿಫ್ರೆಂಟ್ ಸ್ಯಾರಿ ಕುಚ್ಚು ಡಿಸೈನ್ ರೆಡಿ ಆಗಿದೆ ಫ್ರೆಂಡ್ಸ್. ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ, ಗೃಹಿಣಿಯ ಕಲಿಕೆ ಚಾನಲ್ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ಹೀಗೆ ನನ್ನ ಚಾನಲ್ನ ಸಪೋರ್ಟನ್ನು ಮಾಡ್ತಾ ಇರಿ. ನನ್ನ ಚಾನಲ್ಗೆ ಇನ್ನೂ ಒಳ್ಳೊಳ್ಳೆ ಡಿಸೈನ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ, ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.